ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹವ್ಯಕರ ಪ್ರೀತಿಯ ರೆಸಿಪಿ ಸೂಳುಗಡುಬು ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಇದು ರವೆ ಸೂಳುಗಡುಬು. ರವೆದಲ್ಲದ ಅಕ್ಕಿದು ಕೂಡ ಅಕ್ಕಿ ನೆನ್ಸಿಟ್ಕೊಂಡು ಬೀಸ್ಕೊಂಡು ನಾ ರವೆ ತೋರಿಸ್ತಾ ಇದ್ದೆ. ನೋಡಿ, ರವೆನ ಒಂದು ಸರಿ ಚೆನ್ನಾಗಿ ಸಾಣಿಸ್ಗಳವು. ಹಾಗೆ ಒಂದು ಲೋಟದಲ್ಲಿ ಅಳತೆ ಹೇಳ್ತಾ ಇದ್ದೆ. ನೋಡಿ, 1.5 ಲೋಟ ರವೆ ತಗೊಳ್ಳವು. 1.5 ಲೋಟ ರವೆ ತಗೊಂಡು ಅದನ್ನು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಗಳವು. ಮತ್ತು ಎಂತ ಮಾಡೋ ಕೆಲಸನೂ ಇಲ್ಲ, ಬೇಗನೆ ಆಗ್ತು. ಅದ್ರ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರ್ತು. ಮೊದಲೆಲ್ಲ ಇದ್ರ ಅಷ್ಟೇ ಮಾಡ್ತಿದ್ಬೇಡ, ಈಗೆಲ್ಲ ಅಷ್ಟೆಲ್ಲ ಮಾಡ್ತೀವಿಲ್ಲ. ಕೆಲವು ಬದಿ ಮಾಡ್ತಾ ಆದರೂ ಸಿರ್ಸಿ ಸಿದ್ದಾಪುರ ಬದಿ ಮಾಡ್ತಾ ಹೆಚ್ಚಾಗಿ. ಮತ್ತು ತಿಂಬಲ್ ರಾಶಿ ರುಚಿ ಆಗ್ತು, ಆರೋಗ್ಯಕ್ಕೂ ಚಲೋದು, ಮತ್ತು ಶರೀರಕ್ಕೆ ಹಾಳಲ್ಲ ಅಲ್ಲ. ಇದು ಬೆಲ್ಲದಿಂದ ಮಾಡೋಂಥ ಕಜ್ಜಾಯ, ಹಂಗಾಗಿ ಚಲೋ ಆಗ್ತು. ನೋಡಿ, ರವೆನ ಎಷ್ಟು ಬೇಕಾದ್ರೂ ನೀರು ಹಾಕಿಡ್ಲಕ್ಕು, ಅಂತಕೆಂದ್ರೆ ಅದು ಕಡೆಗೆ ಎರ್ಸಲ್ ಬತ್ತು, ಮೇಲ್ಗಡೆ ನಿಂತ್ಕೊಂಡಿರ್ತು. ಈಗ ಅದಕ್ಕೆ ಒಂದು ಕಾಯಿ ಹೊಡ್ಕೊಬಪ್ಪನಾಳ ದೇವ್ರ ಮುಂದೆ ಬಂಜಿ. ಹವ್ಯಕರು ಯಾವಾಗೂ ಕಾಯಿ ಸೊಕ್ಕಾಗಿ ಹೊಡಿತಿಲ್ಲ, ದೇವ್ರ ಮುಂದೆ ಹೊಡಿತಾ ಯಾವಾಗಲೂ. ಅದಕ್ಕೂ ಒಂಚೂರು ನೀರು ಹಾಕ್ಕೊಂಡೆ ಹೊಡಿತಾ. ಎಂತಕೆಂದರೆ ಅವ್ರ ಪ್ರಕಾರ ಕಾಯಿ ಅಂದರೆ ದೇವ್ರಿಗೆ ಸಮಾನ. ಹಾಗಾಗಿ ಕಾಯಿಯ ಎಲ್ಲೆಲ್ಲೆಲ್ಲ ಹೊಡಿತ್ವಿಲ್ಲ ಅವು. ಯಾವಾಗೂ ಎಂಥದಕ್ಕೆ ಕಾಯಿ ಬೇಕಾದ್ರೂ ದೇವ್ರ ಮುಂದೆ ಹೊಡಿತಾ. ಮತ್ತು ಅದಕ್ಕೊಂಚೂರು ನೀರು ಹಾಕ್ಕೊಂಡೆ ಹೊಡಿತಾ ಮೇಲ್ಗಡೆ. ಹಾಗೆ ದೇವ್ರ ಮುಂದೆ ಹೊಡ್ಕೊಂಡು ದೇವ್ರಿಗಿಟ್ಟು ನಮಸ್ಕಾರ ಮಾಡ್ಕೊಂಡು ನೈವೇದ್ಯ ಅಜು ಹೇಳೋ ಅರ್ಥದಲ್ಲೇ ಅದನ್ನು ಬಳಸ್ತಾ. ಹಾಗೆ ಎಲ್ಲ ಬಳಸ್ತೀವಿಲ್ಲ. ನೋಡಿ, ನಾನು ಹಾಗೆ ಮಾಡ್ತಾಯಿದ್ದೆ. ಈಗ ಕಾಯಿ ಹೊಡ್ಕೊಂಡು ತಗೊಂಡು ಹೊಕ್ಕೊಂಡು ಈಗ ಅದ್ರ ಹೆರ್ಕಳವು ಕಾಯ 1.5 ಲೋಟಕ್ಕೆ ಆಲ್ಮೋಸ್ಟ್ ಒಂದು ದೊಡ್ಡ ಕಾಯಿ ಬೇಕಾಗ್ತು. ನಾವು ಕಾಯಿ ಸುಳಿ ಎಷ್ಟು ಹಾಕಿರೂ ಚಲೋ ಆಗ್ತು. ಈಗ ರವೆ ಇಲ್ಲಿ ನೆನೀತಾ ಇದ್ದು, ಕಾಯಿ ಹೊಡ್ಕೊಂಡು ಆಜು. ಈಗ ಕಾಯ ಚೆನ್ನಾಗಿ ತುರ್ಕ ಬರವು. ಇದೊಂದು ಅರ್ಧ ಗಂಟೆ ನೆನಿಲಿ, ಅಷ್ಟೊತ್ತಿ ನಾವು ಕಾಯಿ ತುರ್ಕೊಂಡು ಮಪ್ಪನ. ಈಗ ಕಾಯಿ ತುರಿಯಲ್ಲಿ ಬಂಜಿ. ನೋಡಿ, ಈಗ ಕಾಯ ಸಣ್ಣಕ್ಕೆ ತುರ್ಕೊಳ್ಳವು ಆದಷ್ಟು. ಅಂತಕೆಂದ್ರೆ ನಾವಿದ್ರ ಮಿಕ್ಸಲ್ಲಿ ಬೀಸೋದು ಹಾಗೆ ಅಂತ ಮಾಡ್ತೀವಿಲ್ಲ. ನಾವು ಸಹನಿ ಸಣ್ಣ ಪ್ರಮಾಣದಲ್ಲಿ ತುರ್ಕೊಂಡ್ರೆ ಹತ್ತು. ಎಲ್ಲರೂ ಚೂರೆಲ್ಲ ಹಿಂಗಿದ್ರೆ ದೊಡ್ಡದು, ಅದನ್ನ ತೆಗೆದಿಟ್ಕೊಬಿಡವು. ಚೆನ್ನಾಗಿ ತುರ್ಕೊಳ್ಳಿ ಕಾಯ. ಒಂದು ಇಡೀ ಕಾಯೇ ಬೇಕಾಗ್ತು, ಕಾಯಿ ಸುಳಿ ಚಲೋ ಆಗ್ತು ಹಾಕಿರೆ. ಇದು ಮತ್ತು ಮೇನ್ ಒಳಗಡೆ ಇದೆ ಕಾಯಿ ಸುಳಿ ಬೆಲ್ಲನೇ, ಅದೇ ಜಾಸ್ತಿ ಬೇಕಾಗ್ತು. ಹಾಗಾಗಿ ಒಂದು ದೊಡ್ಡ ಕಾಯಿ ಬೇಕಾಗ್ತು 1.5 ಲೋಟಕ್ಕೆ. ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಕ್ಕು, ಅಕಸ್ಮಾತ್ ಕಡಿಮೆ ಬಿದ್ದರೂ ಮಾಡ್ಕೊಳ್ಳಕ್ಕು ಎಕ್ಸ್ಟ್ರಾವ. ಅದೇನು ಒಂದೇ ಸುತ್ತ ಮಾಡೋವಳೆಲ್ಲ ಇಲ್ಲೇ. ಈಗ ಕಾಯಿ ತುರ್ಕೊಂಡಾತು. ಈಗ ಈ ಕಾಯಿ ತಗೊಂಡು ಹೊಕ್ಕೊಂಡು ಇದಕ್ಕೆ ಈ ಕಾಯಿಯ ಒಂದು ಬೋಗಣಿಗೆ ಹಾಕ್ಕೊಂಡು, ಯಾವ ಬೋಗಣ್ಯಾರು ನಡೀತು ಆ ಬೋಗಣಿಗೆ ಹಾಕ್ಕೊಂಡು, ನೋಡಿ ಅದಕ್ಕೆ ಬೆಲ್ಲ ಹಾಕವು. ಈಗ ಇಲ್ಲಿ ಮಜ್ಜಿಗೆ ಬೆಂಡ್ ಬಂತ ಅಂತದನ್ನು ಅದನ್ನ ಒಂದು ಸರಿ ನೋಡ್ಕೊಳಕ್ಕಾಗ್ತು ಮಧ್ಯದಲ್ಲಿ. ಈಗ ಮಧ್ಯದಲ್ಲಿ ಏನು ಯಜಮಾನ್ರು ಬಂದು ಸಣ್ಣ ಪುಟ್ಟ ರಗಳ ಕುಟ್ಕೋತಿರ್ತರು ಅಲ್ಲಯ್ಯ, ಟಿಂಗಲ್ ಮಾಡ್ಕೊತಿರ್ತರು ಸ್ವಲ್ಪ ಬಂದ್ಕೊಂಡು ನೋಡ್ಕೊಂಡು. ಹಾಗಾಗಿ ಈಗ ಕಾಯಿ ತುರಿ ಒಂದು ಬೋಗಣಿಗೆ ಹಾಕಿದ್ನಲ್ಲಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳವು. ಅಪ್ಪಂಗೆ ಬೆಲ್ಲ ಹಾಕ್ಕೊಳ್ಳವು. ಇಂತಿಷ್ಟು ಪ್ರಮಾಣ ಹೇಳಲ್ಲ ಇಲ್ಲೇ. ಕಡಿಮೆ ಬೇಕಾದ್ರೆ ಕಡಿಮೆನೂ ಹಾಕ್ಕೊಳ್ಳಕ್ಕು. ಇದೇನಂದರೆ ಈ ಪಾಕ ಬಂದು ಗಟ್ಟಿಯಾಗವು ಹಿಂಗೆ ಆ ಥರ ಎಲ್ಲ ಇಲ್ಲೇ. ಸ್ವಲ್ಪ ಸಿಹಿ ಅಪ್ಪಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಹತ್ತು ಅಷ್ಟೇ. ಇದಕ್ಕೆ ಮತ್ತೆ ಎಂತ ಆ್ಯಡ್ ಮಾಡೋದು ಇಲ್ಲ, ಕಾಯಿ ತುರಿ ಬೆಲ್ಲ ಎರಡನ್ನೇಯ. ಈಗ ಒಲೆ ಮೇಲೆ ಇಟ್ಟು ಇದು ಚಂದ ಬಿಸಿ ಮಾಡ್ಕೊಳ್ಳವು ಎಲ್ಲದನ್ನು ಮಿಕ್ಸ್ ಅಪ್ ಹಂಗೆ. ಅದು ಒಲೆ ಮೇಲೆ ಇಟ್ಟು ಕೂಡಲಯ್ಯ ಸ್ವಲ್ಪ ನೀರು ಒಡಕತ್ತು, ಕಾಯಿ ಸುಳಿ ಬೆಲ್ಲ ಎರಡು ಬಿಸಿ ಮಾಡೋದು ಕೂಡ. ಆ ನೀರು ಆರ್ವಲಿವರೆಗೆ ಕುದಿಸಿರತ್ತು ಅಷ್ಟೇ, ಮತ್ತೆಂತ ಮಾಡೋದು ಇಲ್ಲ. ನೋಡಿ, ಈಗ ಕಾಯಿ ಸುಳಿ ಬೆಲ್ಲ ಎರಡು ಒಲೆ ಮೇಲೆ ಇಟ್ಟುಗಂಜಿ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ. ಅಂತಕೆಂದ್ರೆ ಅಡಿಗೆ ಹಿಡಿದು ಹೋಗ್ತು. ಮತ್ತು ಬೆಲ್ಲ ಆಗಿದ್ದ ಹತ್ತಿದ ವಾಸನೆ ಬಪ್ಪಲಾಗ. ನೋಡಿ, ನೀರು ಆರ್ತಾ ಬಂಜು. ಈಗ ಇದ್ರ ಕುದಿಸಿ ಹನಿ ನೀರು ಹೊಡ್ಕತ್ತು. ಈಗ ಅಷ್ಟೊತ್ತಿಗೆ ಇಲ್ಲೊಂದು ಅರ್ಧ ಗಂಟೆ ಆಯ್ತು ರವೆ ನೆನೆದ್ದು. ಈಗ ಅದನ್ನೊಂದು ಮಿಕ್ಸಿ ಜಾರಲ್ಲಿ ಬೀಸಿ ಒಂದು ಬೋಗಣಿಗೆ ಹಾಕ್ಯತ್ತು. ಈಗ ನೋಡಿ, ಇಲ್ಲಿ ಹೆಂಗೆ ನೀರು ಹೊಡೆದು ಕುದೀತಾ ಇದ್ದುದ ಸಣ್ಣ ಬೆಂಕಿಲಿ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನ ಹಾಕ್ಕೊಂಡ್ರೆ ಹತ್ತು. ಜಾಸ್ತಿ ನೀರು ಹಾಕ್ಕೊಂಬಲಿಲ್ಲ, ಆದಷ್ಟು ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ. ಅದಕ್ಕೆಂದ್ರೆ ಕಡೆ ನಾವು ಮತ್ತು ನೀರು ಹಾಕೋಕ್ಕಾಗ್ತು. ಈಗಲೇ ಹಾಕ್ಕೊಂಡ್ರೆ ಕಡೆ ನಮ್ಗೆ ಅಷ್ಟು ಅಂದಾಜು ಆಗ್ತಿಲ್ಲ ಹೇಳಿ ಅಷ್ಟೇ. ನೋಡಿ, ನೀರು ಒಡ್ಕಂಜು ಮಧ್ಯೆ ಇದನ್ನು ತೊಳಸ್ಕೊಂಡ್ರೆ ಎರಡೂ ಕೆಲಸನೂ ಬೇಗನೆ ಆಗ್ತು ಒಟ್ಟಿಗೆಯ. ನೋಡಿ, ಅಷ್ಟೊತ್ತಿಗೆ ಹತ್ತು ಬಂತು. ಹಂಗಾರೆ ಬೆಣ್ಣೆ ಎತ್ತೀನಿ ಅದ್ರ ಮಾಡು ಅಂತೂ ಬೆಣ್ಣೆ ಎತ್ತಾ ಇದ್ದು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದಿ. ಈಗ ಇಲ್ಲಿ ಬಂದು ಇದ್ರನ್ನ ನುಣ್ಣಗೆ ಬೀಸ್ಕೊಳ್ಳವು. ದೋಸೆ ಹಿಟ್ಟಿನ ಅದಕ್ಕೆ ಬೀಸ್ಕೊಳ್ಳವು ಒಂದು ಸರಿಯ ನೀರೆಲ್ಲ ತೆಕ್ಕೊಂಡು. ಮಧ್ಯದಲ್ಲಿ ಹತ್ತು ಬೆಣ್ಣೆನ ಒಂದು ಸರಿ ತಡೆ ತೊಕ್ಕತ್ತಿ ಅಂತೂ ನಾವು 1 ನಿಮಿಷ ತಡೆದು ಬೀಸನ್ನು ತಡೀರಿ. ಈಗ ಇದನ್ನು ನುಣ್ಣಗೆ ಬೀಸ್ಕೊಬಿಟ್ರೆ ಹತ್ತು ಇಷ್ಟ. ಇದಕ್ಕೆ ಎಂತ ಹಾಕೋದು ಇರ್ತಿಲ್ಲ. ಈಗ ನುಣ್ಣಗೆ ಬೀಸ್ಕೊಂಡ್ರೆ ಹತ್ತು. ಇಲ್ಲಿ ಇಚ್ಚಿಗೆ ಬೆಲ್ಲ ಎಲ್ಲ ಇಂಗ್ತಾ ಇದ್ದು ನೋಡಿ,
ಕುದ್ದಿಡ್ತು. ಇದು ನೋಡಿ ನಮ್ಗೆ ಎಷ್ಟು ಸಿಹಿ ಬೇಕಾ ಅಷ್ಟು ಸಿಹಿ ಹಾಕ್ಕೊಳ್ಳೋಕು. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಂತಕೆಂದ್ರೆ ಸ್ವೀಟೇ ಇದಲ್ಲಿ ಹಾಗಾಗಿ. ಈಗ ಈ ಹಿಟ್ಟನ್ನು ನುಣ್ಣಗೆ ಬೀಸ್ಕೊಂಡಿದ್ದ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೂ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳವು. ಇದು ಸ್ವಲ್ಪ ಸಿಹಿಯೇ ಆಗವು. ಇದಕ್ಕೂ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳವು. ನೋಡೋಣ, ರುಬ್ಬಿದ ಹಿಟ್ಟು ಹಿಂಗಿದ್ದು ದೋಸೆ ಹಿಟ್ಟಿನ ಹದಕ್ಕಿದ್ದು. ಈಗ ಇದಕ್ಕೆ ನಾವು ರವೆಯ ಯಾವ ತಟ್ಟಲ್ಲಿ ತಗೊಂಡ್ವೋ ಅದರೊಳಗೆ ಸುಮಾರು 3 ತಟ್ಟೆ ನೀರು ಹಾಕ್ಕೊಳ್ಳವು. ಈಗ ನೋಡಿ ತೋರಿಸ್ತಾ ಇದ್ದಿ, ಒಂದು ಮೂರು ತಟ್ಟೆ ನೀರು ಬೇಕು. ಎಂತಕ್ಕೆಂದರೆ ರಶಿ ಕಡಿಮೆ ಹಾಕಿಬಿಟ್ರೆ ಅದು ಬೇಗನೆ ಈಕದ್ರ ಕಾಸವು, ಆವಾಗ ಬೇಗನೆ ಗಟ್ಟಿ ಆಗೋಗ್ತು. ಕಡೆಗೆ ನಮ್ಮ ಇದ್ರ ಮತ್ತೊಂದು ಸರಿ ಬೇಯಿಸೋದಿರ್ತು, ಆವಾಗ ಒಡೆದಂಗೆ ಆಗ್ತು. ಹಾಗಾಗಿ ಚೂರು ನೀರು ಜಾಸ್ತಿನೇ ಹಾಕ್ಕೊಳ್ಳವು. ಅಕಸ್ಮಾತ್ ನಿಂಗೆ ಅಂದಾಜ ಗೊತ್ತಾಜಿಲ್ಲ ಹೇಳಾದರೆ ಈಗ ಒಂಚೂರು ಜಾಸ್ತಿ ಆತಪ್ಪ ನೀರು ಹಂಗೆ ಹೇಳಾದರೆ ಮತ್ತೊಂದು 5 ನಿಮಿಷ ಜಾಸ್ತಿ ಕುದಿಸ್ರತ್ತು. ಒಂದು ಸರಿ ಕರಡಿಕೆ ನೋಡ್ಕೊಳ್ಳಿ ಬೆಲ್ಲ ಸಾಕು ಅಂತ ಹೇಳಿ. ಚೂರು ಬಾಯಿಗೆ ಬಿಟ್ಟು ನೋಡ್ಕೊಂಡ್ರು ತೊಂದರೆ ಇಲ್ಲ. ಎಂತಕ್ಕೆಂದ್ರೆ ಇದೇನು ತೊಂದರೆ ಟೇಸ್ಟ್ ನೋಡ್ಕೊಂಡು ನಾವು ಹಾಕ್ಲಕ್ಕು ಬೆಲ್ಲ ಸಾಕಜ ಇಲ್ಲಿ ಹಳ್ಳಿ. ಮತ್ತು ಕಲರ್ ಮೇಲೆ ನಮಗೆ ಗೊತ್ತಾಗ್ತೋಳಾದ್ರೆ ಹಾಗೂ ಹಾಕ್ಲಕ್ಕು. ಹತ್ತು ಬಂದು ಎಲ್ಲನೂ ಹಾಕಿಟ್ಟು ಕೂತು ನಾ ಇಲ್ಲಿ ಕಾಯಿ ಸುಳಿ ಬೆಲ್ಲ ತೊಳಸ್ತಾ ಇದ್ದೀಳಿ. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದು ಅಂದ್ರೆ ಆಲ್ಮೋಸ್ಟು ನಾವು ರವೆ ತಗೊಂಡು ತಟ್ಟೆಯಲ್ಲಿ 3 ಲೋಟ ನೀರು ಹಾಕ್ಕೊಳ್ಳೋಕ್ಕಾಗ್ತು. ಒಂದೂವರೆ ಲೋಟ ರವೆಗೆ ಅದ್ರ ಡಬ್ಬಲ್ ಹಾಕ್ಕೊಳ್ಳೋಕ್ಕಾಗ್ತು. ನೋಡಿದೆ ಇದು ಈ ಹದಕ್ಕೆ ಬಂದರೆ ಸಾಕು. ಆ ನೀರು ಇಪ್ಪಲ್ಲಾಗ ನೀರಿದ್ದರೆ ಕಡೆಗೆ ಸುಳುಗಡೆ ಮೆತ್ತಾಗಿ ಹೋಗ್ತು ಅಂತಾರವ, ಹಂಗಪ್ಪಲ್ಲಾಗ ಗಟ್ಟಿ ಇದ್ದರೆ ಚಲೋದು. ಚೂರು ಜಾಸ್ತಿ ಬೆಲ್ಲ ಹಾಕ್ಕೊಂಡ್ರು ಸ್ವಲ್ಪ ಪಾಕ ಬಂದಂಗೆ ಆಗ್ತು. ಹಂಗಂದ್ರಂತೂ ಮತ್ತು ರುಚಿನೇ ಆಗ್ತು, ಗಟ್ಟಿ ಆಗ್ತು. ನೋಡಿ ಇದು ರೆಡಿ ಆಯ್ತು. ಈಗ ಈ ಹಿಟ್ಟನ್ನು ಒಲೆ ಮೇಲೆ ಇಟ್ಕೊಂಡು ತೊಳಸವು. ಈಗ ನೋಡಿ ಇದು ಕಲರ್ ಬಂಜು ನೋಡಿ ಬೆಲ್ಲ ಹಾಕಿದ್ದಕ್ಕೆ. ಬೆಲ್ಲ ಸಾಕಬೇಕಾ ನೋಡ್ಕೊಂಡು ಒಂಚೂರು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಕ್ಕು. ಉಪ್ಪು ಮತ್ತು ಬೆಲ್ಲ ಎರಡೇ ಹಾಕ್ಕೊಂಡ್ರತ್ತು. ಇದಕ್ಕೆ ಯಾಲಕ್ಕಿ ಹಿಟ್ಟು ಹಾಕಿದ್ದು ನಿಮ್ಗೆ ತೋರಿಸಿದ್ನಿಲ್ಲ, ವಿಡಿಯೋ ಸ್ಕಿಪ್ ಆಗೋಜು. ಒಂಚೂರು ಯಾಲಕ್ಕಿ ಹಿಟ್ಟು ಬೇಕು ಎರಡಕ್ಕೂ, ಕಾಯಿ ಸುಳಿಗೂ ಇದಕ್ಕೂ. ಈಗ ಹಾಕ್ಕೊಂಡು ಇದನ್ನ ಒಲೆ ಮೇಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ತೊಳಸವು. ಆದರೆ ಕೈ ಬಿಡಲಿಲ್ಲ ನಾವು, ಹಿಂಗೆ ತೊಳಸ್ಗೆತ್ತೆ ಇರೋವು. ನೋಡಿ ಇದು ಚೂರು ಗಟ್ಟಿ ಹಾಕಿ ತೊಗ್ತು, ಅದಡಿ ಹಿಡ್ಕೊಬಿಡ್ತು. ಹಾಗಾಗಿ ಹನಿಯ ಫಾಸ್ಟಾಗೆ ತೊಳಸ್ಗೆತ್ತೆ ಇರೋವು. ಇದನ್ನ ಕೈ ಬಿಟ್ಕೊಂಬಲಿಲ್ಲ, ಕೈ ಬಿಟ್ಕೊಂಡ್ಬಿಟ್ರೆ ಗಂಟು ಆಗ್ತು. ಆವಾಗ ನಮ್ಗೆ ಚಲೋ ಆಗ್ತಿಲ್ಲ ಇದನ್ನ. ಈಗ ಇದನ್ನು ಸಣ್ಣ ಬೆಂಕಿಲಿ ನೋಡಿ ತೊಳಸ್ತಾ ಇದ್ದೆ. ಹಾಗಾಗಿ ಕೈ ಆಡಿಸ್ಗೆತ್ತೆ ಇರೋವು, ಬಿಡಲ್ಲೇ ಇಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತು ಕುದೀಲಿ ಹೀಗೆಲ್ಲ ಬಿಡೋ ಕೆಲಸ ಇಲ್ಲ. ಆಗಿಂದ ತೊಳಸ್ಗೆತ್ತಾ ಇದ್ರತ್ತು, ಅಡಿಬದಿಂದಾಗ ಅದು ಗಟ್ಟಿ ಹಾಕಿತ್ತು ಬಂದ್ಬಿಡ್ತು. ಈಗ ನಾವು ಇದನ್ನು ನೋಡಿ ಚೆನ್ನಾಗಿ ತೊಳಸ್ಗೆತ್ತ ಇಪ್ಪನ ಎಂತಕ್ಕೆಂದ್ರೆ ನೋಡಿ ಹಿಡಿಯಲ್ಲಾಗ ಇದು ಹಿಡಿದ್ರೆ ಹೊತ್ತದ ವಾಸನೆ ಆಗೋಗ್ತದ. ಹಂಗಾಗಿ ನೋಡಿ ಇದನ್ನು ಚೆನ್ನಾಗಿ ತೊಳಸ್ಗೆತ್ತಿರೋವು. ಈಗ ನೋಡಿ ಚೂರಾಗಿ ಗಟ್ಟಿ ಹಪ್ಪಲ್ ಹಣಕ್ತು, ಬೇಗನೆ ಗಟ್ಟಿಯಾಗಿ ಹೋಗ್ತು ಇದು ಒಂದು 5 ನಿಮಿಷಕ್ಕೆ. ಹಾಗಾಗಿ ನಾವು ಲೇಟ್ ಮಾಡೋ ಕೆಲಸ ಇಲ್ಲ. ಬೇರೆ ಅಂಥ ಕೆಲಸ ಮಾಡ್ಕೆತ್ತಿದ್ರೆ ಮಾಡಲ್ಲೆಲ್ಲ ಗೊತ್ತಿಲ್ಲ, ಇದ್ರನ್ನೇ ಮಾಡ್ಕೆತಿಪ್ಪದಯ್ಯ. ಇದ್ರ ತೊಳಸಿ ಇಳಿಸ್ಕೊಂಡ ಮೇಲೆ ನಾವು ಬೇರೆ ಕೆಲಸ ಮಾಡೋಗ್ಬಿಟ್ರೆ ನೋಡಿ ಸ್ವಲ್ಪ ಬೆಂಕಿ ಸಣ್ಣ ಮಾಡ್ಕೊಂಡು ಪಟ ಗಟ್ಟಿಯಾಗಿ ಹೋಗ್ತಲ್ಲ ದರೆಯಲ್ಲಿ. ನೋಡಿ ಎಷ್ಟು ಬೇಗ ಗಟ್ಟಿಯಾಗಿ ಹೋಗ್ತು ತೋರಿಸ್ತಿದ್ದು, ಹತ್ತಗಾಗೋಗ್ತು. ಒಂಚೂರು ಗಟ್ಟಿ ಬಿಸಿ ಬಂದ್ಕೊಳ್ಳೋದೇನೆ ಹತ್ತಗಾಗೋಗ್ತು ನೋಡು. ಹಾಗಾಗಿ ಇದ್ರ ತೊಳಸ್ಗೆತ್ತಾ ಇರೋವು ನೋಡಿ. ಚೂರು ಅಡಿಗೆಲ್ಲ ಗಟ್ಟಿ ಆಗ್ತಾಯಿದ್ದು. ಹಿಂಗೆ ತೋರಿಸಿದ್ದೆ ನೋಡಿ ಸ್ವಲ್ಪವ, ಹಾಗೆ ಒಂದು 2 ನಿಮಿಷ ಗಟ್ಟಿ ಆಗೋಗ್ತು. ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತದ. ಈಗ ಇಷ್ಟ ಆ್ಯಪಲ್ಲಾಗ ಇನ್ನೊಂದು ಚೂರು ಗಟ್ಟಿ ಆಗವು ಇದು ನೋಡಿ ತೋರಿಸ್ದೆ. ನೋಡಿ ಈ ಕಲರ್ ಬರವು. ಇದು ಅವಾಗ ಹಿಟ್ಟು ಪೂರ್ತಿ ಬೆಂಜೂಳು ಅರ್ಥ. ನೋಡಿ ಹುಟ್ಟಿಂದ ಬಿಟ್ಟರೆ ಹೆಂಗೆ ಕೆಳಗೆ ಬಿಡುತ್ತೋಳು. ಈ ಹದದಲ್ಲಿ ನಾವು ಬಂದ್ ಮಾಡ್ಕೊಳ್ಳವು. ಅಂತಕ್ಕೆಂದ್ರೆ ತಣದ್ಕೊಳ್ಳೆ ಮತ್ತು ಚೂರು ಗಟ್ಟಿ ಆಗ್ತು, ಅವಾಗ ನಮ್ಗೆ ಹಚ್ಚಲ್ಲಿ ಈಸಿ ಆಗ್ತು. ನೋಡಿ ಈಗ ಇದು ಹಿಟ್ಟು ರೆಡಿ ಆಯ್ತು. ಈಗ ಇದು ಹೂರಣ ಆಯ್ತು, ಅದು ಹಿಟ್ಟು ಮತ್ತು ಇದು ಹೂರಣ ಇದು ಎರಡೂ ರೆಡಿ ಆಜು. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೀವಿ. ಇದು ಒಂದು ಸ್ವಲ್ಪ ಹೊತ್ತು ತಣಿಯವು ಹಿಟ್ಟು, ಅಂತಕ್ಕೆಂದ್ರೆ ಕೈಯಲ್ಲಿ ಹಚ್ಚೋದಾಗಿದ್ದಕ್ಕೆ ಬಿಸಿ ಆಗ್ತು. ಅಷ್ಟೊತ್ತಿಗೆ ನಾ ಬಾಕಿ ಕೆಲಸ ಮಾಡ್ಕೊಂಬನ ಹೇಳಿ ಇಲ್ಲಿ ಆಸರಿಗೆಲ್ಲ ರೆಡಿ ಮಾಡ್ತಾ ಇದ್ದಿದ್ದು ಹಿಟ್ಟಲ್ಲವ. ನೋಡಿ ಆಸರಿಗೆಲ್ಲ ಹಿಟ್ಟು ರೆಡಿ ಮಾಡ್ಕೊಂಡು ತಣದ ಮೇಲೆ ಇನ್ನು ಹಚ್ಚಲಾಗ್ತು ಹೇಳಿ ಮಾಡಿದ್ವಿ. ಅಷ್ಟೋ ತನಕ ಈಗ ಇಲ್ಲಿ ತಣತ್ತು ಹಿಟ್ಟು. ಇದ್ರ ತೆಗೆದು ಬದಿಗಿಟ್ಕತ್ತೀವಿ ಒಂದು ಸ್ವಲ್ಪ ಹೊತ್ತು. ಇದನ್ನು ಈಗ ಇದು ನೋಡಿ ಬಟ್ಲೆ ತಳ್ಳೆ ಮೀನು ಸ್ಟ್ಯಾಂಡು ಹಳ್ಳಿ ಬದಿಗೆ ನಿಂಗೆ ಎಂತ ಹೇಳ್ತಾರೆ ನಮ್ಮತ್ತೆ ಅದು ಇಡ್ಲಿ ಸ್ಟ್ಯಾಂಡು ಎಂತ ಬೇಕಾದ್ರೂ ಹೇಳಕ್ಕು, ಅದ್ರೊಳಗೆ ಎಂತ ಬೇಕಾದ್ರೂ ಮಾಡ್ಲಕ್ಕು. ಅದು ನಂಗೆ ಇದನ್ನೇ ಯೂಸ್ ಮಾಡ್ತೀಯ ಮಾಡಲ್ಲ ಚಲೋ ಆಗ್ತು ಹೇಳಿ. ಇದ್ರೊಳಗೆ ಎಂತ ಮಾಡೋದು ಹೆಂಗೆ ಮಾಡೋದು ನಾ ಈಗ ತೋರಿಸ್ತೆ ತಡೀರಿ. ನೋಡಿ ಆಮೇಲೆ ಅವ್ರು ಅಷ್ಟೊತ್ತಿಗೆ ಹಾಲು ಕರ್ಕೊಬಂದು ವರ್ಷ ಕೊಡ್ತೀನಿ ನಿನ್ನ ಕೆಲಸ ಮಾಡ್ಕೇಳೆ ಅಂದರು. ವರ್ಷ ಕೊಡ್ತಾಯಿದ್ರು. ಈಗ ನಂಗೆ ಅವು ಮುಂದಿನ ಕೆಲಸ ಮಾಡ್ಕೇಳವು. ಈಗ ಅವ್ರು ಅರ್ಶಿತ ಹಿಟ್ಟಿಗೆ ಹೋಗ್ತೀನಿ ಮಾಡ್ಕೆ ಅದ್ರನ್ನ ಪಟನೆ ಅಂದರು. ಈಗ ಎಂತ ಮಾಡವು ಕೇಳ್ರೆ ಒಂದು ಬಾಳೆ ತಗೊಂಡು ಅದ್ರ ಒಂಚೂರು ಬಾಡ್ಸ್ಗಳದ್ದೇ ಹಚ್ಚಲು ಬತ್ತಿಲ್ಲ. ಈಗ ಅದು ಹಚ್ಚಲ್ಲ, ಒಂದು ಬಾಳೆ ಬೇಕಾಗ್ತು, ಇಲ್ಲದರದು ಒಡೆದೋಗ್ತು ಕಡೆ ಬಾಳೆ. ಅದರಲ್ಲೂ ಈ ಮಳೆಗಾಲದ ಬಾಳೆ ಸ್ವಲ್ಪ ಸುಟಿ ಇರ್ತಲ್ಲಿ, ಹಾಗಾಗಿ ಬೇಗನೆ ಒಡೀತು. ನೋಡಿ ಅದ್ರ 2 ಚೂರು ಮಾಡ್ಕೊಳ್ಳೋ, ಒಂದು ಹೆಂಗೆ ಒಂದು ಅತ್ತೆನೂ ಹಚ್ಚುತ್ತಾ. ಹಾಗಾಗಿ 2 ಚೂರು ಮಾಡ್ಕೊಂಡು ಈಗ ಒಂಚೂರು ಎಣ್ಣೆ ಹಾಕ್ಕೊಂಡು ಬಾಳಿಗೆ ಕೈಗೂ ಒಂಚೂರು ಎಣ್ಣೆ ಮುಟ್ಕೊಂಡು ಈಗ ಹಿಟ್ಟನ್ನ ಒಂದು ಸಣ್ಣ ಉಂಡೆ ಮಾಡಿ ತಗೊಳವು ನೋಡಿ.
ನೋಡಿ ಯಾವ ಹದದಲ್ಲಿ ಇದ್ದಳು ಉಂಡೆ ಕೈಗೆ ಹಿಡಿಯಲ್ಲ ಆಗ ಕೈಗೆ ಅಕಸ್ಮಾತ್ ಹಿಡಿದುಳ ನಿಮ್ಗೆ ಮತ್ತೊಂದು ಸುತ್ತು ಬಿಸಿ ಮಾಡಿ ತೊಳಸ್ಗೆಳ್ಳಕ್ಕು ಎಂತ ಹಾಕ್ತಿಲ್ಲ. ನೀರು ಹೆಚ್ಚಾದರೂ ಹೇಳಾದರೂ ಮತ್ತೊಂದು 5 ನಿಮಿಷ ಜಾಸ್ತಿ ತೊಳಸವು ನೋಡಿ. ಇದನ್ನು ಹೀಗೆ ತೆಳ್ಳಗೆ ಒಂದು ಸರಿ ಆ ಬಾಳೆಲ್ಲಿ ತಟ್ಟಿಗೆಳವು ಹಿಂಗೆ ತಟ್ಕೊಂಡು ಈಗ ಇದ್ರ ಒಳಗೆ ಅಲ್ಲಿ ಮಾಡಿಟ್ಕೊಂಡಿದ್ದು ಹೂರಣ ಇರುತ್ತಲ್ಲಿ ಕಾಯಿ ಸುಳಿದು ಅದ್ರದ್ದು ಹಾಕವು ನೋಡಿ. ಇದ್ರ ಉಂಡೆ ಕಟ್ಕೊಂಡು ಹಾಕವು. ಇದು ಗಟ್ಟಿ ಆದರೆ ಅದು ಹಿಂಗೆ ಉಂಡೆ ಕಟ್ಟಲ್ಲಿ ಬತ್ತು ಹಂಗಾದ್ರೆ ಚಲೋ ಆಗ್ತು ಸುಳ್ಗಡುಬು. ಈಗ ಇದನ್ನು ಹಿಂಗೆ ಮಾಡಿ ಫೋಲ್ಡ್ ಮಾಡಿ ನಾ ತೋರಿಸ್ದಂಗೆ ನೋಡಿ. ಈಗ ಕರ್ಜಿಕಾಯಿ ಆಕಾರ ಬತ್ತು ನೋಡಿ. ಇದು ಹಿಂಗೆ ಮಾಡ್ರೆ ಈಗ ನೋಡಿ ಒಂದು ಸುಳ್ಗಡುಬು ರೆಡಿ ಆಯ್ತು. ಈಗ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದುದ ನೋಡಿ. ಒಂದು ಸುಳ್ಗಡುಬು ಆಯ್ತು. ಈಗ ಅದನ್ನು ಪ್ಲೇಟಲ್ಲಿ ಇಟ್ಕೋತ ಹೋಗವು ಸಾಲಾಗಿ. ನೋಡಿ ಮತ್ತೊಂದು ಮಾಡ್ತಾಯಿದ್ದಿ ಹೆಂಗೆ ತೋರಿಸ್ತಾ ಇದ್ದಿ ಹಿಂಗೆ ಮಾಡ್ಕೊತ ಹೋದ್ರೆ ಆಯ್ತು ಎಲ್ಲ ಹಿಟ್ಟನು ನೋಡಿ. ಮಾಡಿ ಆ ಬಟ್ಲಲ್ಲಿ ಹಚ್ಚಿಟ್ಟಿದ್ದೆ. ಈಗ ಅತ್ತೆನೂ ಬಂತು ನಾನು ಮಾಡ್ತಾಯಿದ್ದೆ ನೋಡಿ. ನೋಡಿ ಬಟ್ಲಲ್ಲಿ ಹೆಂಗೆ ಹಚ್ಚಿಟ್ಟಿದ್ಯಾ ಹಿಂಗೆ ಇಟ್ಗಳವು ಸಾಲಾಗಿ. ಕಡೆಗೆ ಒಂದ್ರ ಮೇಲೆ ಒಂದೆಲ್ಲ ಹಾಕಲ್ಲಾಗ ಒಂದು ಪ್ಲೇಟಲ್ಲಿ 4 ಅಥವಾ 5 ಸಣ್ಣ ಸಣ್ಣದು ಮಾಡ್ರೆ 5 ಹನಿ ದೊಡ್ಡದು ಮಾಡ್ರೆ 4. ಇದನ್ನ ಹಿಂಗೆ ಜೋಡಿಸ್ಗಳವು ಈ ಸ್ಟ್ಯಾಂಡ ಒಂದು ಹಾಕ್ಕೊಳ್ಳೆ ಒಂದು ಹಿಂಗೆ ಜೋಡಿಸ್ಕೊಂಡು ಈಗ ಇದ್ರೊಳಗೆ ಆಗಿದ್ದು ಹೆಚ್ಚಿಗೆ 4 ಪಕ್ಕದಲ್ಲಿ ಇನ್ನೊಂದು ಬಾಳೆಲ್ಲಿ ಮಾಡಿ ಇಟ್ಟು ಗಂಜಿಯ ಎಂತಕ್ಕೆಂದ್ರೆ ಇದು ಬೇಯವಲ್ಲಿ ಬರೀ ನಾವು ಖಾಲಿ ಕೂತ್ಕೊಂಬದು ಬೇಡ ಹೇಳಿ ಉಳ್ದಷ್ಟು ಮಾಡಿ ಇಟ್ಕೊಬಿಟ್ರೆ ನಾವು ಇದು ಬೆಂದ ಮೇಲೆ ಇದ್ರ ತೆಗೆದಾದ್ಮೇಲೆ ಕಡೆಗೆ ಅದ್ರ ಹಾಕಲ್ ಬತ್ತದ. ಹಾಗಾಗಿ ನೋಡಿ ಇದನ್ನು ಹಿಂಗೆ ಕ್ಲೋಸ್ ಮಾಡ್ರೆ ಆಯ್ತು. ಈಗ ಇದನ್ನ ತಗೊಂಡು ಹೋಗಿ ಕುಕ್ಕರ್ಲಿಟ್ಟು ಬೇಯಿಸವು. ಅದು ಹೆಂಗೆ ತೋರಿಸ್ತೀನಿ ನೋಡಿ. ಈಗ ಕುಕ್ಕರ್ ಅಡಿ ಒಂದು ಮರದ ಪ್ಲೇಟು ಒಲೆ ಅಡಿ ಒಂದು ಮರದ ಪ್ಲೇಟ್ ಹಾಕ್ಯತಾ ಇದ್ದೀವಿ ಅಂತಕ್ಕೆಂದ್ರೆ ಕೆಳಗಡೆ ಬಿಸಿ ಆದರೆ ಟೈಲ್ಸ್ ಎಲ್ಲ ಒಡೆದು ಹೋಗ್ತು ಹೇಳಿ. ಈಗ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ಬೆಂಕಿ ಕತ್ತಿಸ್ಕೊಂಡು ನೀರು ಹಾಕಿಡವು. ನೀರು ಎಷ್ಟು ಹಾಕ್ಯಳವು ಅಂದರೆ ಅದು ಇದು ಈ ಪ್ಲೇಟ್ ಇದ್ದಲ್ಲಿ ಆ ಪ್ಲೇಟ್ ಮುಳುಗುವಷ್ಟು ಮಾತ್ರ ನೀರು ಹಾಕ್ಯಳವು. ಅಂದರೆ 1-1.5 ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೀಗ ನೋಡಿ. ಇಷ್ಟೇ ಆ ಪ್ಲೇಟ್ ಮುಳುಗುವಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಕುದ್ದು ಮ್ಯಾಲೆ ಬಂದು ಇದಕ್ಕೆಲ್ಲ ತಾಕ್ತು. ಈಗ ಈ ಪ್ಲೇಟ್ ಅದ್ರೊಳಗೆ ಇಡವು ಇಟ್ಟು ಮುಚ್ಚಿಟ್ಕೊಂಡು ಈ ವಿಷಲ್ ತೆಗೆದು ಬಿಡವು. ವಿಷಲ್ ಹಾಕಲಿಲ್ಲ ವಿಷಲ್ ಹಾಕ್ಬಿಟ್ರೆ ಬತ್ತಿಲ್ಲಡ ಅದು ಎಂತಕ್ಕೆ ಅಂತೂ ಹಂಗೆ ಪ್ರಯೋಗ ಮಾಡಿ ನೋಡಿದ್ಮೇಲೆ ಅದ್ರ ಬತ್ತಿಲ್ಲಡ. ಈಗ ಇಷ್ಟು ಮಾಡಿ ಬೆಂಕಿ ಕತ್ತಿಸಿ ಒಂದು 10 ನಿಮಿಷ ಬೇಯಿಸವು ಇದನ್ನು. ಈಗ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ, ಹಂಗೂ ಮಾಡಲು ಮರ್ತೋತು. ಈ ಕುಕ್ಕರ್ ಒಳಗೆ ನಾವು ಎಂಥದನ್ನೇ ಬೇಯಿಸ್ಕೊಳ್ಳೇನೆ ಒಳಗಡೆ ಕಪ್ಪಾಗ್ತಲ್ಲಿ ಅದಕ್ಕೆ ಈ ಹುಣಸೆಹಣ್ಣು ಹುಳಿ ಪುಡಿ ಲಿಂಬು ಹಂಗಿದೆ ಎಂಥದಾದ್ರು ಹಾಕಿ ಒಲೆ ಮೇಲೆ ಇಟ್ಕೊಂಡ್ರೆ ಅದು ಬೇಯಿತು. ಆದರೆ ನಂಗೆ ಎಂತ ಮಾಡ್ತೆ ಕೇಳ್ರೆ ನಂಗೆ ಇಲ್ಲಿ ಕರ್ಮದ್ಲಕಾಯಿ ರಾಶಿನೇ ಸಿಕ್ತು ಪುಕ್ಷಟನೂ ಸಿಕ್ತು ಹೇಳ್ದಂಗೆ. ಅದೇನು ವೇಸ್ಟ್ ಆಗ್ತಲ್ಲಿ ಹೆಂಗುವ ಅದ್ರನ್ನ 1-2 ಅದ್ರೊಳಗೆ ಹಾಕಿ ಕುಕ್ಕರ್ ಇಡ್ತೀಯ ಯಾವಾಗುವ. ಆವಾಗ ಕುಕ್ಕರ್ ಒಳಗೆ ಬೆಳ್ಳೀಕಿರುತ್ತು ಹಿಂಗೆ ಕಪ್ ಆಗ್ತಿಲ್ಲ. ಈಗ ಅದು ಹಾಕಲು ಮರ್ತೋಗಿತ್ತು. ಈಗ ಹಾಕಿದ್ದಿ ನೋಡಿ. ಈಗ ಇದನ್ನು ಬೇಯಿಸಲು ಇಟ್ಗಳು. ಈಗ ಉಳಿದಿದ್ದು ಇಲ್ಲಿ ಮತ್ತೆ ಉಳಿದಷ್ಟು ಹಿಟ್ಟನ್ನು ಹಚ್ಕೊಂಡು ಇಲ್ಲಿ ಬಾಳೆ ಮೇಲೆ ಜೋಡಿಸಿ ಇಟ್ಗಳವು ಕಡೆಗೆ ಹಾಕಲು ಬತ್ತೋದ್ರಷ್ಟು. ಈ ನೋಡಿ ಹೆಂಗೆ ಹಚ್ತಾ ಇದೆಯಾ ತೋರಿಸ್ತಾ ಇದೆಯಾ. ಹಿಂಗೆ ಪುಟಿಗೆ ತೊಟ್ಟಿಗೆ ತೋದ್ರೆ ಆಯ್ತು. ಇದ್ರ ಅಷ್ಟೇ ರುಚಿ ಆಗ್ತು. ಮತ್ತು ಇದು ಸ್ವಲ್ಪ ಫೇವ್ರೆಟ್ ಕಜ್ಜಾಯ ಈ ಬದಿಗೆ ಎಲ್ಲರಿಗೂ ಇಷ್ಟಪಡುವಂಥದ್ದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮಾಡಲ್ಲೇ ಸ್ವಲ್ಪ ರಗಳೆ ಅನ್ನಿಸ್ತು, ಆದರೆ ರೂಢಿ ಆದಮೇಲೆ ಅಷ್ಟು ಅನ್ನಿಸ್ತಿಲ್ಲ ಆ ಪ್ರೊಸೀಜರಲ್ಲಿ. ನೋಡಿ ಇಲ್ಲೆಷ್ಟು ಚಲೋ ಮಾಡಿಟ್ಟಿದ್ದೆ ಹಿಂಗೆ ಮಾಡಿ ಹಚ್ಚಿ ಮತ್ತೊಂದು ಬಾಳೆಲಿ ಇಟ್ಕೊಂಡ್ರೆ ಅದು ಬೆಂದ ಮೇಲೆ ತೆಗೆದು ಕಡೆಗೆ ಇಟ್ಟರಾತು. ಇದನ್ನು ನೋಡಿ ಸುಳುಗಡುಬು ಹಚ್ಚೋದು ಹೆಂಗೆ ಹೇಳಿ ತೋರಿಸ್ತಾ ಇದ್ದಿ ಕರೆಕ್ಟಾಗಿ. ನೋಡಿ ಖಾಲಿ ಆಗ್ತಾ ಬಂತು. ನೋಡಿ ಎಷ್ಟು ಚಂದ ಮಾಡಿ ಹಚ್ತಾ ಇದ್ದೀಯಲ್ದ. ಹಚ್ಚೋದು ಹೆಂಗೆ ಹೇಳು ತೋರಿಸ್ತಾ ಇದ್ದಿ ನೋಡಿ ನಿಂಗಕ್ಕೆ. ಚೂರು ಎಣ್ಣೆ ಮುಟ್ಕೊಂಡ್ರೆ ತಟ್ಟಲ್ಲಿ ಈಸಿ ಆಗ್ತು, ಅದನ್ನು ಚಲೋನು ಆಗ್ತು ನೋಡಿ. ಮತ್ತು ಈಗ ಇಲ್ಲಿ ಒಳಗೆ ಕುಕ್ಕರ್ಲಿ ಇಟ್ಟಿದ್ನಲ್ಲಿ ಇದು ಒಂದು 10 ನಿಮಿಷನಾರು ಬೇಯವು ನೋಡಿ. ಇಷ್ಟು ದೊಡ್ಡ ಹೊಗೆ ಹೋಗ್ತಾ ಇದ್ದಲ್ಲಿ ಇದು ಬಂದಾಗ್ತು ನೋಡಿ. ಅದು ಹಿಂಗೆ ಬಂದಾಗ್ತು ಕಡೆಗೆ ಒಂದು 10 ನಿಮಿಷ ಬೇಯಿಸಿರಿ ಸಾಕಾಗ್ತು. ಅಂದರೆ ಅದು ಒಳಗಿದ ನೀರು ಆವಿ ಆಗ್ತಾ ಇದ್ದಲ್ಲಿ ಅದು ಶೀಟಿ ಹೊಡ್ಸೋ ಉಳಿಲ್ಲ, ಶೀಟಿ ತೆಗೆದಿದ್ದೀನಿ ನಾನು. ಮತ್ತು ಈಗದೆ ನೋಡಿ ಹೊಗೆ ಒಪ್ಪದು ಬಂದಾಗ್ತದ. ನೋಡಿ ಬೆಂಕಿ ಕತ್ತಾಯಿದ್ರು ಹೊಗೆ ಒಪ್ಪದು ಬಂದಾಯ್ತು. ಹಿಂಗೆ ಆದ್ಕೊಳ್ಳೆ ತೆಗೆದ್ರಾತು. ಒಂದು 10 ನಿಮಿಷ ಇಟ್ಟರೆ ಸಾಕು. ಅದು ಅದಕ್ಕೆ ಒಂದು ಸರಿ ಬೆಂಚಲ್ಲಿ ಹಿಟ್ಟು
ಹಾಗಾಗಿ ನೋಡಿ ಇದು ಹೆಂಗೆ ಬೆಂತುಳಿ ಈಗ ಕಲರು ಹೆಂಗೆ ಚೇಂಜ್ ಆಜು ನೋಡಿ. ಹಿಂಗೆ ಕಲರ್ ಚೇಂಜ್ ಆದ ಕೂಡ ತೆಗೆದ್ರೆ ಹತ್ತೋದೇನು ಎಂಥದ್ದು ಆಗ್ತಿಲ್ಲ ನೋಡಿ. ಕುಕ್ಕರ್ ಒಳಗೆ ಎಷ್ಟು ಬೆಳ್ಳಗಾಜು ತೋರಿಸ್ತಾ ಇದ್ದೆ ಕರಿಮದ್ಲಕಾಯಿ ಹಾಕಿದ್ದಕ್ಕೆ. ಕುಕ್ಕರ್ ಹೆಂಗೆ ಬೆಳಿ ಕಾಣಿಸ್ತಾ ಇದ್ದು ನೋಡಿ, ಕಪ್ಪಾಗಿದ್ದೆಲ್ಲ ಹೋಜು ನೋಡಿ ಹೆಂಗೆ ಕಾಣ್ತಾ ಇದ್ದೋಳಿ. ಈಗ ಇದನ್ನ ಈ ಪ್ಲೇಟೆಲ್ಲ ತೆಗೆದು ಕೆಳಗಡೆ ಇಟ್ಕೊಳ್ಳವು. ಬಿಸಿ ಬಿಸಿ ಇದ್ದಾಗ ತೆಗಿಯಲ್ಲೋದ್ರು ಒಡೀತು, ಒಡೆದು ಹೋಗ್ತು, ತೆಗಿಯಲು ಬತ್ತಿಲ್ಲ, ಸ್ವಲ್ಪ ಕಷ್ಟನೇ ಆಗ್ತು. ನೋಡಿ ಈಗಷ್ಟು ಪ್ಲೇಟು ತೆಗೆದಿಟ್ಟಿದ್ದಿ ನೋಡಿ, ಬಿಸಿ ಬಿಸಿ ಇದ್ದು. ಇದು ಒಂದು 10 ನಿಮಿಷ ತಣಿಯವು. ತಣದ ಮೇಲೆ ಇಷ್ಟೊತ್ತಿಗೆ ಎಷ್ಟು ಗಂಟೆ ಆಯ್ತು ನೋಡ್ಕೆ ಬಪ್ಪಲು ಬಂಜಿ ನೋಡಿ. ಇದು ಅಮ್ಮನೆ ಗಡಿಯಾರ. ಇದು ಸುಮಾರು ಒಂದು 50-60 ವರ್ಷದ ಹಿಂದಿಂದೇ ಆಗಿಕ್ಕು ಈ ಗಡಿಯಾರ, ಹೆಂಗೂ ಗೊತ್ತಿಲ್ಲ ಕರೆಕ್ಟಾಗಿ. ಇದು ಅಮ್ಮನೆ ಪ್ರಧಾನ ಬಾಗ್ಲು ಹೆಂಗಿದ್ದು ನೋಡಿ. ಈಗಿದು ತಣದ್ದು, ಈಗ ಇದ್ರ ತೆಗೆದು ಮತ್ತೊಂದು ಪ್ಲೇಟಿಗೆ ಶಿಫ್ಟ್ ಮಾಡೋಣ, ಯಾಕೆಂದ್ರೆ ಇನ್ನೊಂದು ಸತಿ ಬೇಯಿಸೋದಿದ್ದಲ್ಲಿ. ಹಾಗಾಗಿ ನೋಡಿ ಎಷ್ಟು ಚಂದ ತೆಗಿಯಲು ಬರ್ತಾ ಇದ್ದೋಳಿ, ಹೆಂಗೆ ಬೆಂಜುಳು ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದ್ದೋಳು ನೋಡಿ. ಇದು ಒಂದೊಂದು ಒಡೆದು ಹೋಜು, ಇನ್ನೂ ಒಂಚೂರು ನೀರು ಬೇಕಾಗಿತ್ತು ಕಾಣಿಸ್ತು ಹಿಟ್ಟಿಗೆ. ಕೆಲವು ಸತಿ ಅಂದಾಜು ಆಗ್ತಿಲ್ಲ, ಅದು ಹಾಗೇಳಿ ಎಂಥ ಹೆಚ್ಚು ಕಮ್ಮಿ ಎಲ್ಲ ಆಗ್ತಿಲ್ಲ, ಟೇಸ್ಟು ಇದರಲ್ಲೆಲ್ಲ ಎಂಥ ವ್ಯತ್ಯಾಸನೂ ಆಗ್ತಿಲ್ಲ ಹಿಂಗೆ ಒಡೆದಳಕೆಯ ನೋಡಿ. ಈಗ ಇದ್ರನ್ನ ಮತ್ತೆ ಜೋಡಿಸ್ತಾ ಇದ್ದು, ಈಗ ಇದ್ರ ಬೇಯಿಸವು ಮತ್ತೆ. ಈಗ ಇದು ಬೆಂದಾಗದೇ ಹೋಗಿದ್ದು, ಇದು ಬೆಂದಿದ್ದು ನೋಡಿ. ಕಲರಲ್ಲೇ ನಿಂಗೆ ಗೊತ್ತಾಗ್ತು ಯಾವ್ದು ಬೆಂಜು ಯಾವ್ದು ಬೆಂಜಿಲ್ಲ ಹೇಳಿ. ಈ ವಿಡಿಯೋ ನೋಡ್ತಾ ಇದ್ದವೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಲೈಕ್ ಶೇರು ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ನೋಡಿ. ಸುಳ್ಳುಗಡ್ಬು ರೆಡಿ.